ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುವಂತಹ ಸ್ಪರ್ಧಿ ರಕ್ಷಿತಾ ಶೆಟ್ಟಿ. ಹಾಗೇನೆ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಸವಾಲುಗಳನ್ನ ಎದುರಿಸಿದಂತಹ ಸ್ಪರ್ಧಿ ಅಂದ್ರೆ ರಕ್ಷಿತಾ ಶೆಟ್ಟಿ. ಒಂದು ಕಡೆ ಆರಂಭದಲ್ಲೇ ಎಂಟ್ರಿ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ. ಮತ್ತೆ ರೀ ಎಂಟ್ರಿ ಆಗತ್ತೆ. ಅಲ್ಲಿ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದು ಕಡೆ ಭಾಷಾ ಸಮಸ್ಯೆ, ಮತ್ತೊಂದು ಕಡೆ ಈ ಸೆಲೆಬ್ರಿಟಿಗಳ ಹೊಸ ಹೊಸ ಮುಖಗಳು, ಹೊಸ ಪ್ರಪಂಚಕ್ಕೆ ಕಾಲಿಟ್ಟಂತಹ ಅನುಭವ. ಅಲ್ಲಿಂದ ಇಲ್ಲಿ ತನಕ ಎಲ್ಲ ಸವಾಲುಗಳನ್ನ ಕೂಡ ಚಾಲೆಂಜ್ ಆಗಿಯೇ ಸ್ವೀಕರಿಸಿದಂತಹ ರಕ್ಷಿತಾ ಶೆಟ್ಟಿ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಗುರುತಿಸಿಕೊಂಡಿದ್ದಾರೆ. ಆ ಸೆಲೆಬ್ರಿಟಿಗಳ ಮಧ್ಯೆ ರಕ್ಷಿತಾ ಅವರು ಇಷ್ಟು ದಿನ ಆಟವನ್ನ ಅಷ್ಟೇ ಚೆನ್ನಾಗಿ ಆಡ್ತಾ ಇರೋದಕ್ಕೆ ಸಾಕಷ್ಟು ಜನ ಅವರಿಗೆ ಅಭಿಮಾನಿಗಳಿದ್ದಾರೆ. ಮುಖ್ಯವಾಗಿ ತನ್ನ ವ್ಯಕ್ತಿತ್ವದ ಮೂಲಕವೇ ಒಂದಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ ಸ್ಪರ್ಧಿ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ. ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿರ್ಬೋದು, ಆದ್ರೆ ಅವರು ಪ್ರತಿ ಕ್ಷಣ ಯೋಚನೆ ಮಾಡ್ತಾ ಇರೋದು ತನ್ನ ಊರು, ತನ್ನ ಜನ, ಇವರ ಬಗ್ಗೆನೇ ಹೆಚ್ಚಾಗಿ ಮಾತಾಡ್ತಾನೆ ಇರ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಯಾರ ಜೊತೆ ಕೂತು ಮಾತು ಆರಂಭಿಸಿದ್ರು ಕೂಡ ಅವ್ರು ಹೋಗೋದು ತನ್ನ ಯೂಟ್ಯೂಬ್ ಚಾನೆಲ್ ಬಗ್ಗೆ ಮಾತನಾಡೋದಕ್ಕೆ, ಜೊತೆಗೆ ತನ್ನ ಹುಟ್ಟೂರು ಮುಂಬೈ, ತನ್ನ ಸ್ನೇಹಿತರು, ಪ್ರಾಣಿ ಪಕ್ಷಿಗಳು, ಇವುಗಳ ಬಗ್ಗೆನೇ ಹೆಚ್ಚಾಗಿ ಮಾತಾಡ್ತಿದ್ದಾರೆ. ಅವರ ದೇಹ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿದೆ, ಆದ್ರೆ ಅವರ ಯೋಚನೆ ಪೂರ್ತಿ ಹೊರಗಡೆ ಇದೆ ಅನ್ನೋದು ಅವರ ಮಾತುಗಳನ್ನ ಆಲಿಸಿದ್ರೆ ಗೊತ್ತಾಗತ್ತೆ. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರಿಗೆ ತಮ್ಮ ಅಜ್ಜಿಯ ಜೊತೆ ಹೆಚ್ಚು ಕನೆಕ್ಷನ್ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಅವರು ಅತಿ ಹೆಚ್ಚು ನೆನಪು ಮಾಡ್ಕೊಳ್ಳೋದೇ ಅವರ ಅಜ್ಜಿಯನ್ನ. ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ತಮ್ಮ ಅಜ್ಜಿ ಬಗ್ಗೆ ಅವ್ರು ಮಾತನಾಡ್ತಾರೆ. ಉಡುಪಿ ಜಿಲ್ಲೆಯ ಮೂಡಬಿದ್ರೆಯಲ್ಲಿರುವಂತಹ ಅವರ ಅಜ್ಜಿ ಮನೆಯ ಬಗ್ಗೆ ಹೆಚ್ಚಾಗಿ ಅವರು ಅಲ್ಲಿರುವಂತಹ ಸ್ಪರ್ಧಿಗಳ ಜೊತೆ ಮಾತಾಡ್ತಾರೆ. ಸೂರಜ್ ಇರ್ಬೋದು, ಮಾಳು ಇರ್ಬೋದು, ಗಿಲ್ಲಿ ಇರ್ಬೋದು, ಇನ್ನು ರಘು, ಇವ್ರ ಜೊತೆ ಮಾತನಾಡುವಾಗ ಹೆಚ್ಚಾಗಿ ತನ್ನ ಅಜ್ಜಿಯನ್ನ ನೆನಪಿಸಿಕೊಳ್ತಾರೆ. ಇಲ್ಲಿ ಗೊತ್ತಾಗತ್ತೆ ಅವರಿಗೆ ಅವರ ಅಜ್ಜಿ ಮೇಲೆ ಎಷ್ಟರ ಮಟ್ಟಿಗೆ ಪ್ರೀತಿ ಇದೆ, ಅಜ್ಜಿ ಜೊತೆಗೆ ಯಾವ ರೀತಿ ಬಾಂಡಿಂಗ್ ಇದೆ ಅಂತ. ಮುಂಬೈನಲ್ಲಿ ಹುಟ್ಟಿ ಬೆಳೆದ್ರೂ ಕೂಡ ಅವರು ಅಜ್ಜಿಯ ಜೊತೆಗೆ ಒಂದು ಒಳ್ಳೆಯ ಒಡನಾಟವನ್ನ ಇಟ್ಕೊಂಡಿದ್ದಾರೆ. ಅಜ್ಜಿ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನ ಇಟ್ಕೊಂಡಿದ್ದಾರೆ. ಈಗಾಗಲೇ ಯೂಟ್ಯೂಬ್ ವಾಹಿನಿಗಳಿಗೆ ನೀಡಿದಂತಹ ಸಂದರ್ಶನದಲ್ಲಿ ಅವರ ಅಜ್ಜಿ ಮೊಮ್ಮಕ್ಕಳ ಬಗ್ಗೆ ಸಾಕಷ್ಟು ಅಚ್ಚರಿಯ ವಿಚಾರಗಳನ್ನ ಹಂಚಿಕೊಂಡಿದ್ರು. ನನ್ನ ಸಂಪೂರ್ಣ ಜವಾಬ್ದಾರಿಯನ್ನ ರಕ್ಷಿತಾ ವಹಿಸ್ಕೊಂಡಿದ್ದಾಳೆ. ಇಲ್ಲಿ ನಾನು ಬಾಡಿಗೆ ಮನೆಯಲ್ಲಿದ್ದೀನಿ, ಈ ಬಾಡಿಗೆ ಮನೆಯ ಖರ್ಚುಗಳನ್ನ ಕೂಡ ಆಕೆಯೇ ನಿಭಾಯಿಸ್ತಾಳೆ ಅಂತ. ಇಲ್ಲೇ ಗೊತ್ತಾಗತ್ತೆ ಆಕೆಗೆ ಆ ವಯಸ್ಸಿಗೆ ಎಷ್ಟರ ಮಟ್ಟಿಗೆ ಮೆಚುರಿಟಿ ಇದೆ, ಅಜ್ಜಿಯ ಬಗ್ಗೆ ಎಷ್ಟೊಂದು ವಿಶೇಷ ಕಾಳಜಿ ಇದೆ ಅಂತ. ಇನ್ನು ನನ್ನ ಅಜ್ಜಿ ಈ ರೀತಿ ಅಡುಗೆ ಮಾಡ್ತಾರೆ, ಈ ರೀತಿ ಬಟ್ಟೆ ತೊಳಿತಾರೆ, ನನ್ನ ಅಜ್ಜಿ ಈ ರೀತಿ ಹೇಳ್ತಾರೆ, ನನ್ನ ಅಜ್ಜಿ ಈ ರೀತಿ ಮಾತಾಡ್ತಾರೆ, ಹೀಗೆ ಪ್ರತಿಯೊಂದನ್ನ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಉಳಿದ ಸ್ಪರ್ಧಿಗಳ ಜೊತೆ ರಕ್ಷಿತಾ ಹಂಚ್ಕೊಳ್ತಾನೆ ಇರ್ತಾರೆ. ಅದರಲ್ಲೂ ಕೂಡ ನಿನ್ನೆ ಒಂದು ಪ್ರಮೋಷನಲ್ ಟಾಸ್ಕ್ ಏನಿತ್ತು ಟಿವಿಗೆ ಸಂಬಂಧಪಟ್ಟಂತೆ, ಆ ಸಂದರ್ಭದಲ್ಲಿ ರಕ್ಷಿತಾ ಹೇಳಿದಂತಹ ಮಾತು ನೋಡಿದ್ರೆ ಪಾಪ ಅನಿಸ್ತು. ಆಕೆ ಹೇಳ್ತಾರೆ, ಈ ಒಂದು ಟಾಸ್ಕ್ ನಲ್ಲಿ ಗೆದ್ರೆ ಟಿವಿ ಸಿಗತ್ತಲ್ವಾ, ನನಗೆ ಟಿವಿ ಸಿಕ್ಕಿದ್ರೆ ನಾನು ಪಡುಬದ್ರೆಯಲ್ಲಿರುವಂತ ನನ್ನ ಮನೆಗೆ ಹಾಕ್ತೀನಿ. ಯಾಕಂದ್ರೆ ನನ್ನ ದೊಡ್ಡನಿಗೆ ಟಿವಿ ಇಲ್ಲ, ಇಲ್ಲಿ ಟಿವಿ ಸಿಕ್ಕಿದ್ರೆ ನನ್ನ ಅಜ್ಜಿಗೆ ಟಿವಿ ನೋಡೋದಕ್ಕೆ ಹೆಲ್ಪ್ ಆಗತ್ತೆ, ಹಾಗಾಗಿ ನನಗೆ ಸಿಗ್ಲಿ ಅಂತ ಅವರು ಬಯಸ್ತಾರೆ. ನಿಜಕ್ಕೂ ಅನ್ಸತ್ತ, ಅಯ್ಯೋ ಎಷ್ಟು ಪಾಪ ಅಂತ ಅನ್ನಿಸ್ತು. ಸಾಕಷ್ಟು ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ. ಹಾಗಂತ ಅವ್ರ ಮನೇಲಿ ತುಂಬಾ ಕಷ್ಟ ಅಂತಲ್ಲ, ಆದ್ರೆ ತಾನು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು, ಅಪ್ಪ ಅಮ್ಮನ ದುಡ್ಡಲ್ಲಿ ಮಜಾ ಮಾಡಬಾರ್ದು, ನಾನೇ ಏನಾದ್ರೂ ಅರ್ನಿಂಗ್ಸ್ ಮಾಡಿ ನನ್ನ ಲೈಫ್ ಬೇಕಾಗೋದನ್ನ ನಾನೇ ಮಾಡ್ಕೊಳ್ಬೇಕು, ಜೊತೆಗೆ ಅಪ್ಪ ಅಮ್ಮನಿಗೆ ಯಾವತ್ತಿಗೂ ಕೂಡ ಹೊರೆ ಆಗ್ಬಾರ್ದು, ಅವರನ್ನ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಹಠಕ್ಕೆ ಬಿದ್ದಂಥ ರಕ್ಷಿತಾ ಎಲ್ಲವನ್ನ ಕೂಡ ಚಾಲೆಂಜ್ ಆಗಿ ತೆಗೆದುಕೊಂಡು ಇವತ್ತು ಯೂಟ್ಯೂಬ್ ಮೂಲಕವೇ ಒಂದಷ್ಟು ಜನರಿಗೆ ಪರಿಚಿತವಾಗಿ ಬಿಗ್ ಬಾಸ್ ಮನೆ ತನಕ ಬಂದಿದ್ದಾರೆ. ಅದರಲ್ಲೂ ಕೂಡ ತನ್ನವರ ಬಗ್ಗೆ ಅವರಿಗೆ ವಿಶೇಷವಾದಂತಹ ಕಾಳಜಿ ಇದೆ. ಇಲ್ಲಿಂದ ಹೋದ ಬಳಿಕ ನನಗೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋ ಆಸೆ ಆಕೆಗಿಲ್ಲ. ಆಕೆ ಹೇಳೋದು ನನಗೆ ಅವ್ರನ್ನ ಮೀಟ್ ಮಾಡ್ಬೇಕು, ನಮ್ಮವ್ರನ್ನ ನೋಡ್ಬೇಕು. ಇನ್ನು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸಂದರ್ಭದಲ್ಲಿ ಅವರ ಮನೆಯ ನಾಯಿಗಳ ಬಗ್ಗೆ ಅವ್ರು ಮಾತಾಡ್ತಾರೆ. ಅವು ಏನ್ ಮಾಡ್ತಾ ಇದೆಯೋ ಏನೋ, ನಾನು ಇರ್ಬೇಕಾದ್ರೆ ಅದಕ್ಕೆ ಆ ತರ ಫುಡ್ ಕೊಡ್ತಾ ಇದ್ದೆ, ಈ ತರ ಕೊಡ್ತಾ ಇದ್ದೆ ಅಂತ. ಅವರ ಅಜ್ಜಿ ಕೂಡ ಅದೇ ಮಾತನ್ನ ಹೇಳಿದ್ರು. ಆಕೆ ಇಲ್ಲಿ ಇದ್ದಷ್ಟು ದಿನ ಪ್ರತಿದಿನ ಪೇಟೆಗೆ ಹೋಗ್ತಾಳೆ, ಹೋಗಿ ಎಲ್ಲ ನಾಯಿಗಳಿಗೆ ಏನ್ ಬೇಕೋ ಅದನ್ನ ಎತ್ಕೊಂಡು ಬಂದು ಅವುಗಳಿಗೆ ಫಸ್ಟ್ ಹಾಕ್ತಾಳೆ. ಅಷ್ಟರ ಮಟ್ಟಿಗೆ ಆಕೆಗೆ ಪ್ರೀತಿ ಅಂತ.
ಅದರಲ್ಲೂ ಕೂಡ ಆಕೆಗೆ ಇನ್ನೂ ಕೂಡ ಆಕೆಯ ತಲೆಯಲ್ಲಿರೋದು ಯೋಚನೆ, ತನ್ನ ಅಜ್ಜಿಗೆ ಏನ್ ಮಾಡ್ತಾ ಇರ್ಬೋದು, ಉಡುಪಿಯಲ್ಲಿ ಅವರು ಯಾವ ತರ ಸಮಯವನ್ನ ಕಳೀತಾ ಇರ್ಬೋದು. ತುಂಬಾ ದಿನ ಆಯ್ತು ನೋಡಿ, ಈಗಾಗಲೇ 75 ದಿನ ಆಯ್ತು ಬಿಗ್ ಬಾಸ್ ಮನೆಗೆ ಬಂದು, ಏನ್ ಮಾಡ್ತಾ ಇರ್ಬೋದು, ಈ ರೀತಿಯಾದಂಥ ಯೋಚನೆಯಲ್ಲೇ ರಕ್ಷಿತಾ ಶೆಟ್ಟಿ ಕಳೆದು ಹೋಗಿದ್ದಾರೆ. ಅಲ್ಲೇ ಗೊತ್ತಾಗತ್ತೆ ಆಕೆಗೆ ಆಕೆಯ ಅಜ್ಜಿ ಬಗ್ಗೆ ಎಷ್ಟರ ಮಟ್ಟಿಗೆ ಕಾಳಜಿ ಇದೆ ಅಂತ. ಆಕೆ ನೋಡೋದಕ್ಕೆ ಪುಟ್ಟ ಹುಡುಗಿ ಆಕೆ ಕಾಣ್ತಾರೆ. ಕೆಲವೊಂದ್ಸಲ ಆಕೆಗಿರುವಂಥ ಮೆಚೂರಿಟಿ ನೋಡಿದ್ರೆ ಅನ್ಸತ್ತೆ, ಅಯ್ಯೋ ಎಷ್ಟು ತಿಳ್ಕೊಂಡಿದ್ದಾಳೆ ಈ ಹುಡುಗಿ ಅಂತ. ಕೆಲವೊಮ್ಮೆ ಆಕೆ ಮಾತನಾಡೋದನ್ನ ನೋಡಿದ್ರೆ ಅನ್ಸತ್ತೆ, ಎಷ್ಟು ಪುಟ್ಟ ಹುಡುಗಿ ತರ ಮಾತಾಡ್ತಾಳೆ ಅಂತ. ರಕ್ಷಿತಾ ಶೆಟ್ಟಿಯಲ್ಲಿರುವಂಥ ಆ ಮುಗ್ಧತೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇರೋದು. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಆಕೆ ಬದುಕ್ತಾ ಇರುವಂತಹ ರೀತಿ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಇದೇ ಕಾರಣಕ್ಕೆ ಆಕೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಯಿತು. ಇಷ್ಟು ದಿನ ಆ ಒಂದು ಆಕೆಯ ಗುಣವೇ ಆಕೆಯನ್ನ ಇಷ್ಟು ದೂರ ಕರ್ಕೊಂಡು ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ಅದು ಸುಲಭದ ಮಾತಲ್ವೇ ಅಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಎಂತೆಂಥ ಸ್ಪರ್ಧಿಗಳಿದ್ದಾರೆ, ಯಾವ ರೀತಿ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ರಕ್ಷಿತಾ ವಿಚಾರದಲ್ಲಿ ಕೆಲವರು ನಡ್ಕೊಳ್ಳುವಂತಹ ರೀತಿ, ತಾನು ನಂಬಿದವರೇ ಬೆನ್ನಿಗೆ ಚೂರಿ ಹಾಕಿದಾಗ ಅದೆಲ್ಲವನ್ನ ಕೂಡ ಎದುರಿಸುವಂತಹ ರೀತಿ, ಇದೆಲ್ಲವನ್ನ ನೋಡಿದ್ರೆ ರಕ್ಷಿತಾ ಬಗ್ಗೆ ಖುಷಿ ಆಗತ್ತೆ. ಸದ್ಯಕ್ಕೆ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅವರನ್ನ ಫಿನಾಲಿಗಲ್ಲಿ ನಾನು ನೋಡ್ಬೇಕು ಅನ್ನೋದು ಅವರ ಅಭಿಮಾನಿಗಳ ಪ್ರತಿಯೊಬ್ಬರ ಕನಸು. ಆ ಕನಸು ಈಡೇರ್ಬೇಕು ಅಂದ್ರೆ ನಾವೆಲ್ಲರೂ ಕೂಡ ರಕ್ಷಿತಾ ಶೆಟ್ಟಿ ಅವರಿಗೆ ಸಪೋರ್ಟ್ ಮಾಡೋಣ. ಪ್ರಾಮಾಣಿಕವಾಗಿ ಆಟವನ್ನ ಆಡ್ತಾ ಇರುವಂತಹ ರಕ್ಷಿತಾ ಬಿಗ್ ಬಾಸ್ ಫಿನಾಲಿಯಲ್ಲಿ ಟ್ರೋಫಿಯನ್ನ ಎತ್ತಿ ಹಿಡಿಲಿ ಅಂತ ನಾವು ಕೂಡ ಹಾರೈಸೋಣ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಯಾರು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.